ನಮಸ್ಕಾರ ವೀಕ್ಷಕರೇ, 2028ರಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಗೂ ಮೊದಲು ಮತ್ತು ಈ ವರ್ಷ ನಡೆಯಲಿರುವಂತಹ ಅತ್ಯಂತ ಮಹತ್ವದ ಚುನಾವಣೆ ಅದು ಬೆಂಗಳೂರು ಚುನಾವಣೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವಂತಹ 5 ಪಾಲಿಕೆಗಳಿಗೆ ಈ ವರ್ಷ ಚುನಾವಣೆ ನಡೆಯಲಿದೆ. ಜೂನ್ 30ರ ಒಳಗಡೆ ಮತದಾನ ಪ್ರಕ್ರಿಯೆ ಅಂತ್ಯಗೊಂಡು 5 ಪಾಲಿಕೆಗಳಲ್ಲಿ ಹೊಸ ಆಡಳಿತ ಬರಲಿದೆ. ಮೇ ತಿಂಗಳಲ್ಲಿ ಬಹುಶಃ ಚುನಾವಣೆ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸುವಂಥದ್ದು. ಕೇಂದ್ರ ಚುನಾವಣಾ ಆಯೋಗ ಅಲ್ಲ. ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ಗಳ ಚುನಾವಣೆಯನ್ನು ನಡೆಸುವಂಥದ್ದು ರಾಜ್ಯ ಚುನಾವಣಾ ಆಯೋಗಗಳ ಕರ್ತವ್ಯ. ಹೀಗಾಗಿ ರಾಜ್ಯ ಚುನಾವಣಾ ಆಯೋಗ ಅಂತಹ ಸುಳಿವನ್ನು ಕೊಟ್ಟಿದೆ. ಈ ಹಿಂದೆ 198 ವಾರ್ಡ್ಗಳಿದ್ವು. ಆದರೆ ಈ ಬಾರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ಪಾಲಿಕೆಗಳನ್ನಾಗಿ ವಿಭಜಿಸಿದ ಹಿನ್ನೆಲೆಯಲ್ಲಿ 5 ಪಾಲಿಕೆಗಳಲ್ಲಿ ಒಟ್ಟು 369 ವಾರ್ಡ್ಗಳನ್ನು ಮಾಡಲಾಗಿದೆ. ಒಂದೊಂದು ಪಾಲಿಕೆಗೂ ಪ್ರತ್ಯೇಕವಾದಂತಹ ಮೇಯರ್ ಇರ್ತಾರೆ, ಜೊತೆಗೆ ಪ್ರತ್ಯೇಕವಾದಂತಹ ಸ್ಥಾಯಿ ಸಮಿತಿಗಳು ಇರ್ತವೆ. ಭಿನ್ನವಾದಂತಹ ಚುನಾವಣೆ. ಇದುವರೆಗೆ ನಡೆದಂತಹ ಚುನಾವಣೆ 2015ರ ಚುನಾವಣೆ, ಕಡೆಯ ಚುನಾವಣೆ, ಬೃಹತ್ ಬೆಂಗಳೂರು ಬಿಬಿಎಂಪಿಗೆ ನಡೆದಂತಹ ಚುನಾವಣೆ. 2015ರಲ್ಲಿ ನಡೆದಂತಹ ಅಂತಿಮ ಚುನಾವಣೆಯಲ್ಲಿ ಆಗ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. 2010ರ ಬಿಬಿಎಂಪಿ ಚುನಾವಣೆಯಲ್ಲಿ ಬಿಜೆಪಿ 111 ವಾರ್ಡ್ಗಳನ್ನು ಗೆದ್ದುಕೊಂಡಿತ್ತು. ಕಾಂಗ್ರೆಸ್ 65 ವಾರ್ಡ್ಗಳನ್ನು ಗೆದ್ದುಕೊಂಡಿತ್ತು. ಜೆಡಿಎಸ್ 15 ವಾರ್ಡ್ಗಳನ್ನು ಗೆದ್ದುಕೊಂಡಿತ್ತು. 2015ರ ಚುನಾವಣೆಯಲ್ಲಿ ಬಿಜೆಪಿ 100 ವಾರ್ಡ್ ಅನ್ನು ಗೆದ್ದುಕೊಳ್ತು. ಕಾಂಗ್ರೆಸ್ 76 ವಾರ್ಡ್ಗಳನ್ನು ಗೆದ್ದುಕೊಳ್ತು. ಜೆಡಿಎಸ್ 14 ವಾರ್ಡ್ಗಳನ್ನು ಗೆದ್ದುಕೊಳ್ತು. 2015ರ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು. ಅಂದ್ರೆ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ನಡೆದಂತಹ ಚುನಾವಣೆ ಅದು. 2010ರಲ್ಲಿ ಬಿಬಿಎಂಪಿಗೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಆಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಅಸ್ತಿತ್ವದಲ್ಲಿತ್ತು, ಬಿಜೆಪಿ ಸರ್ಕಾರ ಇತ್ತು. ಬೆಂಗಳೂರು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಏನೆಲ್ಲ ಬದಲಾವಣೆಗಳಾಗಿವೆ, ಪರಿವರ್ತನೆಗಳಾಗಿವೆ, ಏನೆಲ್ಲ ಅಪ್ಡೇಟ್ ಇದೆ, ಅದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಇವತ್ತಿನಿಂದ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಬೆಂಗಳೂರು ಜಿಬಿಎ ವ್ಯಾಪ್ತಿಯಲ್ಲಿ ಒಟ್ಟು 3 ಪೂರ್ಣ ಪ್ರಮಾಣದ ಲೋಕಸಭಾ ಕ್ಷೇತ್ರಗಳು ಮತ್ತೆ 1 ಲೋಕಸಭಾ ಕ್ಷೇತ್ರದ 2 ವಿಧಾನಸಭಾ ಕ್ಷೇತ್ರಗಳು ಜಿಬಿಎ ವ್ಯಾಪ್ತಿಗೆ ಬರ್ತವೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ 2 ವಿಧಾನಸಭಾ ಕ್ಷೇತ್ರಗಳು. 2019 ಮತ್ತು 2024ರ ಅವಧಿಯಲ್ಲಿ ಬೆಂಗಳೂರಲ್ಲಿ ಜನ ಯಾವ ರೀತಿ ಮತ ಬದಲಾವಣೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನ ನಾವು ಹಂತ ಹಂತವಾಗಿ ವಿವರಿಸಿಕೊಂಡು ಹೋಗ್ತೀವಿ. ಸೊ ನಾವು ಮೊದಲಿಗೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿಗರ ಮತದಾನದ ಮನಸ್ಥಿತಿಯನ್ನು ನಾವು ಗಮನಿಸಿದ್ರೆ 2019ರ ಚುನಾವಣೆಯಲ್ಲಿ 3 ಲೋಕಸಭಾ ಕ್ಷೇತ್ರಗಳು, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಈ 3ರಲ್ಲೂ ಕೂಡ ಬಿಜೆಪಿ ಗೆಲ್ತು. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಗೆಲ್ತು, ಡಿ.ಕೆ. ಸುರೇಶ್ ಅವರು ಗೆಲ್ತು. 2019ರ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ 7,39,000 ಮತಗಳನ್ನು ಪಡೆದು, ಅಂದ್ರೆ 62.2%. ಆಗ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿದಂತಹ ಬಿ.ಕೆ. ಹರಿಪ್ರಸಾದ್ ಅವರು 4,08,000 ಮತಗಳನ್ನು ಪಡೆದಿದ್ರು, ಅಂದ್ರೆ 34.03% ಮತಗಳನ್ನು ಪಡೆದಿದ್ರು. ಬೆಂಗಳೂರು ಕೇಂದ್ರ ಅಥವಾ ಬೆಂಗಳೂರು ಸೆಂಟ್ರಲ್ ನಲ್ಲಿ 2019ರಲ್ಲಿ ಬಿಜೆಪಿಯ ಪಿ.ಸಿ. ಮೋಹನ್ ಅವರು 6,02,000 ಮತಗಳನ್ನು ಪಡೆದಿದ್ರು, ಅಂದ್ರೆ 50.4% ಮತಗಳು. ಕಾಂಗ್ರೆಸ್ನಿಂದ ಆಗ ಸ್ಪರ್ಧೆ ಮಾಡಿದಂತಹ ರಿಜ್ವಾನ್ ಅರ್ಷದ್ ಅವರು 5,31,000 ಮತಗಳನ್ನು ಪಡೆದಿದ್ರು, ಅಂದ್ರೆ 44.4%. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 2019ರಲ್ಲಿ ಆಗ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಡಿ.ವಿ. ಸದಾನಂದ ಗೌಡರಿಗೆ 8,24,000 ಮತಗಳು ಸಿಕ್ಕಿದ್ವು, ಅಂದ್ರೆ 52.9%. ಆಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಈಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರಿಗೆ 6,76,000 ಮತಗಳು ಸಿಕ್ಕಿದ್ವು, ಅಂದ್ರೆ 43.4%. ಇನ್ನು 2019ರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಬಿಬಿಎಂಪಿ ವ್ಯಾಪ್ತಿ ಅಥವಾ ಈಗಿನ ಜಿಬಿಎ ವ್ಯಾಪ್ತಿಗೆ ಬರುವಂತಹ 2 ವಿಧಾನಸಭಾ ಕ್ಷೇತ್ರಗಳು ರಾಜರಾಜೇಶ್ವರಿ ನಗರ
ಮತ್ತು ಬೆಂಗಳೂರು ದಕ್ಷಿಣ. ರಾಜರಾಜೇಶ್ವರಿ ನಗರದಲ್ಲಿ 2019ರಲ್ಲಿ ಬಿಜೆಪಿಗೆ 1,30,30,000 ಮತಗಳು ಸಿಕ್ಕಿತ್ತು. ಬೆಂಗಳೂರು ದಕ್ಷಿಣದಲ್ಲಿ 1,83,000 ಮತಗಳು ಸಿಕ್ಕಿದ್ವು 2019ರಲ್ಲಿ. ಇನ್ನು ಅದೇ ಚುನಾವಣೆಯಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಗೆ 1,02,000 ಮತಗಳು ಸಿಕ್ಕಿದ್ವು. ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ 1,34,318 ಮತಗಳು ಸಿಕ್ಕಿದ್ವು. ಇನ್ನು 2024ರ ಚುನಾವಣೆಗೆ ನಾವು ಬರುವುದಾದ್ರೆ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ 7,50,000 ಮತಗಳು ಸಿಕ್ಕಿದ್ವು. ಅಂದ್ರೆ 60.1%. ಕಾಂಗ್ರೆಸ್ನ ಸೌಮ್ಯಾ ರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ, ಸಚಿವರು ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾ ರೆಡ್ಡಿ ಅವರಿಗೆ 4,73,747 ಮತಗಳು ಸಿಕ್ಕಿದ್ವು. ಅಂದ್ರೆ 37.9%. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ PC ಮೋಹನ್ ಮತ್ತೆ ಸಂಸದರಾಗಿ ಆಯ್ಕೆಯಾದ್ರು. ಅವರಿಗೆ 6,58,915 ಮತಗಳು ಸಿಕ್ಕಿದ್ವು. ಅಂದ್ರೆ 50%. ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥವರು, ಇವರಿಗೆ 6,26,208 ಮತಗಳು ಸಿಕ್ಕಿದ್ವು. ಅಂದ್ರೆ 47%. ಈ ಬೆಂಗಳೂರು ಕೇಂದ್ರ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ವೋಟ್ ಚೋರಿ ಅಭಿಯಾನ ಆರಂಭ ಆಗಿದ್ದೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಮಹದೇವಪುರದಲ್ಲಿ ಮತಗಳ್ಳತನ ಆಗಿದೆ ಎನ್ನುವಂತ ಆರೋಪದ ಮುಖಾಂತರ. ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಕೇಂದ್ರ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆ ಮಾಡಿದ್ರು. ಅವರಿಗೆ 9,86,049 ಮತಗಳು, ಅಂದ್ರೆ 56.3% ಮತಗಳು. ಕಾಂಗ್ರೆಸ್ನಿಂದ ಮಾಜಿ ರಾಜ್ಯಸಭಾ ಸಂಸದರು ರಾಜೀವ್ ಗೌಡ ಅವರಿಗೆ 7,26,573 ಮತಗಳು, ಅಂದ್ರೆ 41.5% ಮತಗಳು ಸಿಕ್ಕಿದ್ವು. ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ, ಈಗಿನ GBA ವ್ಯಾಪ್ತಿಗೆ ಬರುವಂತಹ 2 ವಿಧಾನಸಭಾ ಕ್ಷೇತ್ರಗಳು, ರಾಜರಾಜೇಶ್ವರಿ ನಗರ, ಇಲ್ಲಿ ಬಿಜೆಪಿಗೆ 1,88,000 ಮತಗಳು ಸಿಕ್ಕಿತ್ತು. ಬೆಂಗಳೂರು ದಕ್ಷಿಣದಲ್ಲಿ 2,55,000 ಮತಗಳು ಸಿಕ್ಕಿದ್ವು. ಕಾಂಗ್ರೆಸ್ಗೆ ಕೇವಲ 89,000 ಮತ ಸಿಕ್ಕಿತ್ತು. ಸೊ ಲೋಕಸಭಾ ಚುನಾವಣೆಯ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಮತದಾರರು ಯಾವ ರೀತಿಯಲ್ಲಿ ಮತದಾನವನ್ನು ಮಾಡಿದ್ದಾರೆ, ಯಾರ ಕಡೆಗೆ ಹೆಚ್ಚು ಒಲವನ್ನು ತೋರಿದ್ದಾರೆ ಎನ್ನುವಂತಹ ಲೆಕ್ಕಾಚಾರ ಇದೆ. ಕಾಮನ್ ಟೆಂಡೆನ್ಸಿ ಏನು ಅಂತ ಹೇಳಿದ್ರೆ, ಈ ಲೋಕಸಭಾ ವ್ಯಾಪ್ತಿಗಳಲ್ಲಿ ಬಿಜೆಪಿಯ ಶೇಕಡಾವಾರು ಮತಗಳಿಕೆಯ ಪ್ರಮಾಣ 50%ಕ್ಕಿಂತ ಜಾಸ್ತಿ ಇದೆ. ಕಾಂಗ್ರೆಸ್ ಎಲ್ಲೂ ಕೂಡ ನಿಯರ್ ಬೈ 50ರ ಸಮೀಪಕ್ಕೂ ಕೂಡ ಬಂದಿಲ್ಲ. ಬೆಂಗಳೂರು ಕೇಂದ್ರದಲ್ಲಷ್ಟೇ ಈ ಬಾರಿಯ ಚುನಾವಣೆಯಲ್ಲಿ 47% ಮತಗಳನ್ನು ಪಡೆದಿತ್ತು ಅನ್ನೋದು ಬಿಟ್ರೆ, ಉಳಿದ ಹಾಗೆ 50ರ ಸಮೀಪಕ್ಕೆ ಕಾಂಗ್ರೆಸ್ ಬಂದಿಲ್ಲ. ಸೊ ಬೆಂಗಳೂರಿನ ನಗರ ಮತದಾರರು ಏನಿದ್ದಾರೆ, ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಬಿಜೆಪಿಯತ್ತನೇ ಜಾಸ್ತಿ ಒಲವನ್ನು ತೋರಿದ್ದಾರೆ, ಬಿಜೆಪಿಯತ್ತನೇ ಹೆಚ್ಚು ಮತಗಳನ್ನು ಹಾಕಿದ್ದಾರೆ. ಹೀಗಾಗಿ ಬೆಂಗಳೂರು ನಗರ ವ್ಯಾಪ್ತಿಯ ಈ ಲೋಕಸಭಾ ಕ್ಷೇತ್ರಗಳು, ವಿಶೇಷವಾಗಿ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಗಳೇನಿದೆ, ಇದು ಬಿಜೆಪಿಯ ಭದ್ರಕೋಟೆಯಾಗಿಯೇ ಮುಂದುವರಿದಿದೆ. ಆ ಭದ್ರಕೋಟೆಯಲ್ಲಿ ನುಗ್ಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಲಿಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಕಾರಣ ಏನು ಅಂತ ಹೇಳಿದ್ರೆ, ಅರ್ಬನ್ ವೋಟರ್ಸ್ ಪಕ್ಷಗಳ ಆಯ್ಕೆಯ ಸಂದರ್ಭದಲ್ಲಿ ಯಾವ ರೀತಿ ಮತಗಳನ್ನು ಚಲಾವಣೆ ಮಾಡ್ತಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಗ್ರಾಮೀಣ ಮತದಾರರ ಮತದಾನ ಸ್ವಭಾವಕ್ಕೂ ನಗರ ಮತದಾರರ ಮತದಾನ ಸ್ವಭಾವಕ್ಕೂ ಅವರ ಆಯ್ಕೆಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ನಾವು ಈ ಅಂಕಿಅಂಶವನ್ನು ತೆಗೆದುಕೊಂಡ್ವಿ. ಬೆಂಗಳೂರು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಪಾಲಿಕೆ ಚುನಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ ಮುಂದಿನ ವಿಡಿಯೋದಲ್ಲಿ.